ಇದು ಚಿಕನ್ ದಮ್ ಬಿರಿಯಾನಿ. ನೀವೇನಾದ್ರೂ ನಿಮ್ ಮನೇಲಿ ಇದನ್ನೊಂದ್ಸಲ ಟ್ರೈ ಮಾಡಿದ್ರೆ ಖಂಡಿತ ನನ್ನ ಹತ್ರ ಬಂದು ಕೇಳ್ತೀರಾ, ಏಯ್ ರೋಹಿತ್ ಎಲ್ಲಿದ್ಯಪ್ಪ ಇಷ್ಟ ದಿನ ಅಂತ. ಯಾಕೆಂದ್ರೆ ಇದು ರುಚಿ ಅಷ್ಟು ಅದ್ಭುತವಾಗಿರುತ್ತೆ. ಸುಮ್ನೆ ಬಿಲ್ಡಪ್ ಕೊಡ್ತಾ ಇದೀನಿ ಅನ್ಕೋಬೇಡಿ. ಬಿರಿಯಾನಿ ಹಾಗೂ ಪಲಾವ್ ಇವೆರಡು ನನ್ನ ಫೇವರೇಟ್ ಫುಡ್ಗಳು. ಸೊ ಒಬ್ಬ ಬಿರಿಯಾನಿ ಫ್ಯಾನ್ ಆಗಿ ಮಾತನ್ನ ಹೇಳ್ತಿದ್ದೀನಿ. ಇದ್ರ ಜೊತೆ ಯಾವ ಸೈಡ್ ಡಿಶ್ ಬೇಡ, ಏನು ಬೇಡ, ಅಷ್ಟು ಫ್ಲೇವರ್ಫುಲ್ ಆಗಿರುತ್ತೆ. ನಾನ್ ಸುಮ್ನೆ ವಿಡಿಯೋಗೋಸ್ಕರ ಸ್ವಲ್ಪ ಮೊಸರು ಬಜ್ಜಿ ಹಾಕ್ತಿದ್ದೀನಿ ಅಷ್ಟೇ. ಈ ಬಿರಿಯಾನಿ ಮಾಡೋದಕ್ಕೆ 4 ಮುಖ್ಯ ಸ್ಟೆಪ್ ಗಳಿವೆ. ಮೊದಲನೇ ಸ್ಟೆಪ್ ಏನಂದ್ರೆ ಚಿಕನ್ ಮ್ಯಾರಿನೇಟ್ ಮಾಡೋದು. ಮಟನ್ ಆದ್ರೂ ಸೇಮ್ ಪ್ರಾಸೆಸ್. ಚೆನ್ನಾಗಿ ಕ್ಲೀನ್ ಮಾಡಿ ವಾಶ್ ಮಾಡಿರೋ ಮಾಂಸಕ್ಕೆ ಈ ಪದಾರ್ಥಗಳೆಲ್ಲ ಹಾಕಿ ಕೈಯಿಂದ ಚೆನ್ನಾಗಿ ಮಿಕ್ಸ್ ಮಾಡಿ 1-2 ಗಂಟೆಗಳ ಕಾಲ ಮ್ಯಾರಿನೇಟ್ ಹಾಕಿಡಬೇಕು. ಅಟ್ಲೀಸ್ಟ್ ಒಂದು 30 ನಿಮಿಷ ಇಟ್ರು ನಡೆಯುತ್ತೆ. ಎರಡನೇ ಸ್ಟೆಪ್ ಏನಂದ್ರೆ ಈರುಳ್ಳಿ ಫ್ರೈ ಮಾಡೋದು. ಲೀಟರ್ ಗಟ್ಲೆ ಎಣ್ಣೆ ಬೇಡಾಗರು, ಕೇವಲ 30 ಮಿಲಿ ಎಣ್ಣೆ ಹಾಗೂ 30 ಮಿಲಿ ತುಪ್ಪ ಇದ್ರೆ ಸಾಕು. ಸಣ್ಣದಾಗಿ ಸ್ಲೈಸ್ ಮಾಡಿರೋ ಈರುಳ್ಳಿ ಇದ್ರಲ್ಲಿ ಹಾಕಿ ಮೆಲ್ಲಗ್ ಮಿಕ್ಸ್ ಮಾಡ್ತಾ ಅದು ಕರುಮ್ ಕುರುಮ್ ಅನ್ನೋವರೆಗೂ, ಅಂದ್ರೆ ಕ್ರಿಸ್ಪಿ ಆಗೋವರೆಗೂ ಫ್ರೈ ಮಾಡಬೇಕು. ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಬೇಕಾಗುತ್ತೆ ಇದಕ್ಕೆ. ಮೂರನೇ ಸ್ಟೆಪ್ ಏನಂದ್ರೆ ಅಕ್ಕಿ ಬೇಯಿಸೋದು. ಜೀರಾ ಸಾಂಬಾ ಅಥವಾ ಬಾಸ್ಮತಿ ರೈಸ್ ಯಾವ್ದಿದ್ರು ನಡೆಯುತ್ತೆ. ನನಗ್ ಜೀರಾ ಸಾಂಬಾ ಇಷ್ಟ, ಅದಕ್ಕೆ ನಾನು ಅದನ್ನ ಯೂಸ್ ಮಾಡ್ತಿದ್ದೀನಿ. ಅಕ್ಕಿ ಚೆನ್ನಾಗಿ ವಾಶ್ ಮಾಡಿ ಒಂದು ಅರ್ಧ ಗಂಟೆ ನೆನೆಸಿಡಬೇಕು. ಆಮೇಲೆ ಕುದಿತಿರುವ ನೀರ್ ಹಾಕಿ ಬೇಯಿಸಬೇಕು, ಬಟ್ ಪೂರ್ತಿ ಬೇಯಿಸಬಾರ್ದು. 4ನೇ ಸ್ಟೆಪ್ ಅಥವಾ ಕೊನೆ ಸ್ಟೆಪ್ ಏನಂದ್ರೆ ದಮ್ ಹಾಕೋದು. ಅಡಿಗಟ್ಟಿ ಇರೋ ಒಂದು ಪಾತ್ರೆಗೆ ಮ್ಯಾರಿನೇಟ್ ಮಾಡದಂತ ಮಾಂಸ ಹಾಕೋಬೇಕು. ಅದ್ರ ಮೇಲೆ ಅರ್ಧ ಬೆಂದಿರೋ ಅನ್ನ ಹಾಕ್ಬೇಕು. ಆಮೇಲೆ ಸ್ವಲ್ಪ ಈರುಳ್ಳಿ ಎಲ್ಲ ಹಾಕೊಂಡು ಎಣ್ಣೆ ಲೇಯರ್ ಅನ್ನ ಬಂದ್ಬಿಟ್ಟು 3/4 ಭಾಗ ಮಾತ್ರ ಬೆಂದಿರಬೇಕು. ನಂತರ ಪಾತ್ರೆ ಸೀಲ್ ಮಾಡಿ ಸ್ಟವ್ ಮೇಲಿಟ್ಟು ಕುಕ್ ಮಾಡಬೇಕು. ಸೊ ನೋಡಿದ್ರಲ್ಲ, ಇಷ್ಟೆಲ್ಲ ಪ್ರಾಸೆಸ್ ಇದೆ ಒಂದು ಸಿಂಪಲ್ ಬಿರಿಯಾನಿ ಮಾಡೋದಕ್ಕೆ. ಅದಕ್ಕೆ ನಾನು ಯಾವಾಗ್ಲೂ ಹೇಳೋದು ಬಿರಿಯಾನಿ ಹಾಗೂ ಪಲಾವ್ ಇವೆರಡು ಬೇರೆ ಬೇರೆ ಅಂತ. ಬಟ್ ತಲೆ ಕೆಚ್ಕೋಬೇಡಿ, ನಾನ್ ಮಾಡಿರೋ ಈ ರೆಸಿಪಿ ಕರೆಕ್ಟ್ ಆಗಿ ಫಾಲೋ ಮಾಡಿದ್ರೆ ಯಾರ್ ಬೇಕಾದ್ರೂ ಈಸಿಯಾಗಿ ಬಿರಿಯಾನಿ ಮಾಡ್ಕೋಬಹುದು. ಸೊ ಡೀಟೇಲ್ ರೆಸಿಪಿ ವಿಡಿಯೋ ಬೇಕು ಅಂತ ಹೇಳಿದ್ರೆ ಒಂದು ಕಮೆಂಟ್ ಹಾಕಿ, ನಾಳೆನೆ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಥ್ಯಾಂಕ್ ಯು.